ಅನ್ಬಾಕ್ಸ್ಗೂ ಮುಂಚೆ ನಿಮ್ಮೊಂದು ಇಂಪಾರ್ಟೆಂಟ್ ವಿಷಯನ ತಿಳಿಸ್ಬೇಕು. ನೀವು ಇದನ್ನ ಕೇಳಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇದೆ. ಫಾರ್ ಎಕ್ಸಾಂಪಲ್, ನಮ್ಮ ಫ್ರೆಂಡ್ ಯಾರೋ ಒಬ್ಬಂದು ಫೋನ್ ತೊಗೊಂಡಿರ್ತಾನೆ, ರೆಡ್ಮಿ ಫೋನ್ ತೊಗೊಂಡಿರ್ತಾರೆ, ಚೆನ್ನಾಗಿದೆ, ಸಾಕಾಗಿದೆ ಅಂತ ಹೇಳ್ತಾರೆ. ಇನ್ಯಾರೋ ರಿಯಲ್ಮಿ ತೊಗೊಂಡಿರ್ತಾರೆ, ಇದು ಮಾತ್ರ ಬೆಂಕಿ ಫೋನ್ಸ್ ಗುರು. ಇನ್ಯಾರೋ ಸ್ಯಾಮ್ಸಂಗ್ ಎಲ್ಲ ತೊಗೊಂಡಿರ್ತಾರೆ, ಇದು ಬೆಂಕಿ ಫೋನ್ ಗುರು, ಸ್ಯಾಮ್ಸಂಗ್ ಮುಂದೆ ಯಾರು ಇಲ್ಲ ಅಂತ ಹೇಳ್ತಾರೆ. ಬಟ್ ನನ್ನ ಪ್ರಕಾರ ಯಾವುದೇ ಬ್ರ್ಯಾಂಡ್ ಆಗಿರಲಿ, ಅವರು ಒಂದು ಪರ್ಫೆಕ್ಟ್ ಫೋನನ್ನು ಲಾಂಚ್ ಮಾಡಲ್ಲ. ಲೈಕ್ ಇವಾಗ ಸ್ಯಾಮ್ಸಂಗ್ ಅವರು ಒಂದು ಲಾಂಚ್ ಮಾಡಿದಾರೆ ಅಂತಂದ್ರೆ ಇದು ಪರ್ಫೆಕ್ಟ್ ಆಗಿರಲ್ಲ. ಲೈಕ್ ಇದು ಪರ್ಫೆಕ್ಟ್ ಆಗಿತ್ತು, ಬೆಂಕಿ ಫೋನ್ ಎಲ್ಲದಕ್ಕೂ ಸಾಕಾಗಿದೆ ಅಂತಂದ್ರೆ ನೆಕ್ಸ್ಟ್ ಮುಂದಿನ ಫೋನ್ಸ್ ಯಾರು ತಗೊಳ್ಳೋರು? ಎಲ್ಲರೂ ಪರ್ಫೆಕ್ಟ್ ಫೋನ್ ಚೂಸ್ ಮಾಡ್ಕೊಂಡ್ರೆ ಮುಂದೊಂದು ಫೋನ್ ಬರುತ್ತೆ, ಅದರಿಂದ ಅವ್ರು ತುಂಬಾ ಪ್ರಾಫಿಟ್ ಮಾಡ್ಕೊಳ್ತಿರ್ತಾರೆ ಬ್ರ್ಯಾಂಡ್. ಸೊ ಇದನ್ನ ತಗೊಳ್ಳಲ್ಲ. ಬಟ್ ನಮ್ ಜನ ಏನ್ ಮಾಡ್ಕೋತಾರೆ, ರೆಡ್ಮಿ ಒಂದ್ಸರ್ತಿ ನಂಬುದ್ರಪ್ಪ, ಅವ್ರು ಒಂದು ಫೋನ್ ತಗೊಂಡಿರ್ತಾರೆ, ವ್ಯಾಲ್ಯೂ ಫಾರ್ ಮನಿ ಇರ್ಬೋದು ಅಥವಾ ಚೆನ್ನಾಗಿರೋ ಫೋನ್ ಇರ್ಬೋದು, ಇಷ್ಟ ಆಯ್ತು ಅಂತಂದ್ರೆ ಉಳಿವಿ ಎಲ್ಲ ರೆಡ್ಮಿ ಬ್ರ್ಯಾಂಡ್ಸ್ಗಳು ಎಲ್ಲ ಫೋನ್ಸ್ಗಳು ಬೆಂಕಿ ಗುರು, ವ್ಯಾಲ್ಯೂ ಫಾರ್ ಮನಿ ಸಾಕಾತ್. 4-5 ಜನ ಕೇಳ್ತಾರೆ, ಅವರು ಅದನ್ನೇ ಹೇಳ್ತಾರೆ. ರಿಯಲ್ಮಿ ಅವರು, ಸ್ಯಾಮ್ಸಂಗ್ ಅವರು ಎಲ್ಲರೂ ಇದನ್ನೇ ಹೇಳ್ತಾ ಬಂದಿದ್ದಾರೆ. ಬಟ್ ಈ ರೀತಿ ಯಾವುದೇ ಸ್ಮಾರ್ಟ್ ಫೋನ್ಸ್ಗಳು ಪರ್ಫೆಕ್ಟ್ ಆಗಿರಲ್ಲ. ಸೊ ನೀವು ಒಂದು ಬ್ರ್ಯಾಂಡ್ ಫೋನ್ ಯೂಸ್ ಮಾಡ್ತೀರಾ ಅಂತಂದ್ರೆ ಅದೇ ಬ್ರ್ಯಾಂಡ್ ಬಗ್ಗೆ ಹೊಗಳೋದಾಗಿರ್ಲಿ, ಎಲ್ಲಾ ಫೋನ್ಸ್ಗಳು ಚೆನ್ನಾಗಿರತ್ತಂತ ಯಾವತ್ತೂ ಈ ತಪ್ಪನ ತಿಳ್ಕೊಕ್ ಹೋಗ್ಬೇಡಿ, ಬೇರೆಯವ್ರಿಗೆ ಹೇಳಕ್ ಹೋಗ್ಬೇಡಿ. ಫೋನ್ಸ್ಗಳನ್ನ ಯೂಸ್ ಮಾಡಿದಾಗಲೇ ಅದರಿರುವಂತ ರಿಯಾಲಿಟಿ ಗೊತ್ತಾಗತ್ತೆ. ಓಹೋ ಫ್ರೆಂಡ್ಸ್, ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಸಾಗತ್ತ. ನಾ ಇವತ್ತು ಬ್ರ್ಯಾಂಡ್ ನ್ಯೂ ಸ್ಯಾಮ್ಸಂಗ್ F14 ಅನ್ಬಾಕ್ಸ್ ಮತ್ತು ರಿವ್ಯೂ ಮಾಡಲಿದ್ದೀವಿ. ಎಸ್, ಮೊದಲು ನೋಡ್ಕೋಬಹುದು ಗ್ಯಾಲಕ್ಸಿ F14 5G ಅಂತ ಕೆಳಗಡೆ ಸ್ಯಾಮ್ಸಂಗ್ ಬ್ರ್ಯಾಂಡ್ ನೋಡ್ತಾ ಇದ್ವಿ. ಸೊ ಕೆಲವೊಂದು ಸ್ಪೆಸಿಫಿಕೇಶನ್ ಜೊತೆಗೆ ನನ್ನ ಹತ್ರ ಇರೋದು 128GB, ಅದು ಗೋಟ್ ಗ್ರೀನ್ ಕಲರ್ ಅಂತೆ. ಇದ್ಯಾವ್ದು ಗೋಟ್ ಗೊತ್ತಿಲ್ಲ. ಸೀಲ್ ಬ್ರೇಕಿಂಗ್, ಓಕೆ ಡನ್. ಎಸ್, ಬಾಕ್ಸ್ನ ಓಪನ್ ಮಾಡಿದ ತಕ್ಷಣ ಈ ಸೈಡ್ ಒಂದು ಬಾಕ್ಸ್ ಇರುತ್ತೆ. ಸಿಮ್ ಎಜೆಕ್ಟರ್, ಇದ್ರೊಳಗಡೆ ಯೂಸರ್ ಗೈಡ್, USB Type-C to Type-C ಕೇಬಲ್. ಇದು ನಮ್ಮ ಮೇನ್ ಫೋನ್. ಓಹೋ, ಸಾಕಾದ ಗ್ರೀನ್ ಇದೆ. ಪ್ಲಾಸ್ಟಿಕ್ ತೆಗೆಯೋಣ. ಓಹ್ ಮೈ ಗಾಡ್. ಎಸ್, ಸ್ಟಿಕ್ಕರ್. ಎಸ್, ಸದ್ಯಕ್ಕೆ ಈ ಫೋನ್ನ ಸ್ವಲ್ಪ ಫಸ್ಟ್ ಬೂಟ್ ಎಲ್ಲ ಮಾಡಿ ಸೆಟ್ ಮಾಡಿ 1-2 ದಿವಸಗಳ ನಂತರ ಸಿಗೋಣ. ಸದ್ಯಕ್ಕೆ ನಾನು ಈ ಫೋನ್ನ 4ನೇ ದಿವಸ ಯೂಸ್ ಮಾಡ್ತಾ ಇದ್ದೀನಿ. ಹಿಂದೆಲ್ಲ ಪ್ಲಾಸ್ಟಿಕ್ ಬ್ಯಾಕ್ ಇದೆ, ಕೆಲವೊಂದು ಚಿಕ್ಕ ಚಿಕ್ಕ ಸ್ಕ್ರಾಚಸ್ ಕೂಡ ಬಿದ್ದಿದೆ. ಇದರ ಅಸಲಿ ಲೈವ್ ಟೆಸ್ಟ್ ಮಾಡೋಣ. ಇದಕ್ಕೆ ಗೊರಿಲ್ಲಾ ಗ್ಲಾಸ್ 5 ಇದೆ ಫ್ರಂಟ್ ಅಲ್ಲಿ. ಸೊ ಒಂದ್ಸರ್ತಿ ಡ್ರಾಪ್ ಟೆಸ್ಟ್ ಮಾಡೋಣ. ಓಕೆ, ಆಲ್ಮೋಸ್ಟ್ ಒಂದು 2.5 feet half ಇದೆ. ಮೈ ಗಾಡ್. ಎಸ್, ಏನು ಆಗಲ್ಲ, ಗೊರಿಲ್ಲಾ ಗ್ಲಾಸ್ 5. ಸೊ ಒಂದ್ಸರ್ತಿ ಬ್ಯಾಕ್ ಇಂದ ಕೂಡ ಬಿಡೋಣ. ಓಕೆ, ಕ್ಯಾಮ್ರಾ ಲೆನ್ಸ್ ಹೊಡೆದೋದ್ರಕ್ಕಂತ. ಓ ಮೈ ಗಾಡ್, ಏನು ಆಗಿಲ್ಲ. ಸೊ ಹಿಂದೆ ನೋಡ್ಕೋಬಹುದು, ಫೈನ್. ಬಟ್ ಇಲ್ಲಿ ಗ್ಲಾಸ್ ಅಥವಾ ಸ್ವಲ್ಪ ಮೆಟಲ್ ಫ್ರೇಮ್ಸ್ ಕೊಟ್ಟಿದ್ರೆ ಇನ್ನಷ್ಟು ಚೆನ್ನಾಗಿರ್ತಿತ್ತು. ಬಿಲ್ಡ್ ಕ್ವಾಲಿಟಿನಲ್ಲಿ ಫಸ್ಟ್ ಲುಕ್ ಅಲ್ಲಿ 6000 mAh ಬ್ಯಾಟ್ರಿ ಇದೆ. ಇನ್ ಹ್ಯಾಂಡ್ ಆರಾಮಾಗಿ ಕೈಯಲ್ಲಿ ಹಿಡ್ಕೋಬಹುದು. ಕ್ಯಾಮ್ರಾ ಮಾಡಿಲ್ಲ, ಲೈಕ್ ಒಂದು ಮಿನಿಮಲಿಸ್ಟಿಕ್ ನಾರ್ಮಲ್ ಲುಕ್ ನ ತಗೊಂಡ್ ಬಂದಿದೆ. ರೈಟ್ ಸೈಡ್ ಗೆ ವ್ಯಾಲ್ಯೂಮ್ ರಾಕರ್ ಕೀಸ್ ಮತ್ತೊಂದು ಫಿಂಗರ್ ಪ್ರಿಂಟ್ ನೋಡ್ತಾ ಇದ್ವಿ. ಬಾಟಮ್ ಅಲ್ಲಿ ಒಂದು ಸಿಂಗಲ್ ಸ್ಪೀಕರ್, ಸಿ ಪೋರ್ಟ್ ಮತ್ತೊಂದು 3.5mm ಜಾಕ್ ನೋಡ್ತಾ ಇದ್ವಿ. ಜೊತೆಗೆ ಇದರಲ್ಲಿ ಡೆಡಿಕೇಟೆಡ್ ಸ್ಲಾಟ್ ಇದೆ. 2 ಸಿಮ್ ಕಾರ್ಡ್ ಮತ್ತೊಂದು ಮೆಮರಿ ಕಾರ್ಡ್ ನ ಹಾಕೋಬಹುದು. ನನ್ನ ಪ್ರಕಾರ ಸ್ಪೆಷಲಿ ಸ್ಯಾಮ್ಸಂಗ್ ಅವರು ಬಜೆಟ್ ಕ್ಯಾಟಗರಿಯಲ್ಲಿ ಬಿಲ್ಡ್ ಒಂದಿಗೆ ಜಾಸ್ತಿ ಗಮನ ಹರಿಸಲ್ಲ. ಬಟ್ ಒಳಗಿರುವಂತ ಸ್ಪೆಸಿಫಿಕೇಶನ್ ಚೆನ್ನಾಗಿ ಮ್ಯಾನೇಜ್ ಮಾಡುತ್ತೆ. ಬ್ರ್ಯಾಂಡ್ ವ್ಯಾಲ್ಯೂನ ಕೂಡ ಎತ್ತಿ ತೋರಿಸುತ್ತೆ. ಇನ್ನು ಈ ಫೋನ್ ಅಂತ ಡಿಸ್ಪ್ಲೇ 6.6 ಇಂಚಸ್ ಇರುವಂತ ಫುಲ್ HD+ ಇದೊಂದು LCD ಡಿಸ್ಪ್ಲೇ ಇದೆ. ಸೊ ಫಸ್ಟ್ ಲುಕ್ ಅಲ್ಲಿ ಯಾವ್ದು ಹಳೆ ಫೋನ್ ಹಿಡ್ಕೊಂಡಿದೀನಿ ಅಂತ ನಿಮ್ಗೆ ಫೀಲ್ ಆಗುತ್ತೆ. ಸೊ ಇಲ್ಲಿ ವಾಟರ್ ಡ್ರಾಪ್ ನಾಚ್ ಇದೆ ಮತ್ತು ಬೆಸಲ್ಸ್ ಮಾತ್ರ ತುಂಬಾ ದೊಡ್ಡದಾಗಿದೆ. ಕೆಳಗಡೆ ಚಿನ್ ಕೂಡ ದೊಡ್ಡದಾಗಿದೆ. ಎಸ್, ಇಲ್ಲಿ ಸ್ಯಾಮ್ಸಂಗ್ ಅವರು ಡಿಸ್ಪ್ಲೇ ನಲ್ಲಿ ಕಿಂಗ್ ಇದಾರೆ ನೋಡ್ತಾ ಬಂದಿದ್ವಿ. ಬಟ್ ಬಜೆಟ್ ಕ್ಯಾಟಗರಿ TFT ನ ಬಿಟ್ಟು LCD ಗಾದ್ರೂ ಅಪ್ಗ್ರೇಡ್ ಮಾಡಿದ್ರೆ ಇದೊಂದು ಖುಷಿ ಅಂತ ಅನ್ಸುತ್ತೆ. ಇಷ್ಟೇ ಅಲ್ಲ, ಇದೊಂದು 90 Hz ಸ್ಕ್ರೀನ್ ರಿಫ್ರೆಶ್ ಅಂತ ಡಿಸ್ಪ್ಲೇ ಇದೆ. ಸೊ ಎಕ್ಸ್ಪೀರಿಯನ್ಸ್ ಎಲ್ಲ ಚೆನ್ನಾಗಿದೆ. ಬಿಸಿಲಲ್ಲಿ ಹೋದಾಗ ಬ್ರೈಟರ್ ಡಿಸ್ಪ್ಲೇ ಇದೆ. ಇದನ್ನ ಯೂಸ್ ಮಾಡಿದಾಗ ಆ ಎಕ್ಸ್ಪೀರಿಯನ್ಸ್ ಸಿಕ್ತು. ಬಟ್ ಇದರಲ್ಲಿ ಎಷ್ಟೊಂದು ಪೀಕ್ ಬ್ರೈಟ್ನೆಸ್ ಇದೆ ಅಂತ ಕೂಡ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಸೊ ಈ ಫೀಚರ್ ಆದ್ರೂ ಹೇಳಲೇಬೇಕಾಗಿತ್ತು. ಸೊ ಡಿಸ್ಪ್ಲೇನಲ್ಲಿ ನನಗೊಂದು ಓಕೆ ಹೇಳುವಂತ ಪರ್ಫಾರ್ಮೆನ್ಸ್ ನೋಡ್ತಾ ಇದ್ದೀನಿ. ಸೊ ಇಲ್ಲಿ ಪಂಚ್ ಹೋಲ್ ಕೊಟ್ಟಿದ್ದೀನಿ, ಚೆನ್ನಾಗಿರ್ತಿತ್ತು. ಬಟ್ ಯೂಸೇಜ್ ಅಲ್ಲಿ ನನಗೆ ಯಾವುದೇ ಲೈಕ್ ತುಂಬಾ ಕಚಡ ಲೈಕ್ ಲೋ ಕ್ವಾಲಿಟಿ ಡಿಸ್ಪ್ಲೇ ಇದೆ ಅಂತ ಅನ್ಸಿಲ್ಲ. ಸೊ ಬ್ರೈಟರ್ ಆಗಿದೆ, ಅದೇ ಒಂದು ಖುಷಿ ಅನಿಸ್ತು. ಇದು ಇದರ ಅಸಲಿ ಸ್ಪೀಕರ್ ಟೆಸ್ಟ್ ಮಾಡೋಣ. ಸಿಂಗಲ್ ಸ್ಪೀಕರ್ ಇದೆ. ಸೊ ಒಂದ್ಸರ್ತಿ ಆಡಿಯೋ ಕೇಳಿಸ್ಕೊಳ್ಳಿ. ಇಲ್ಲಿರುವಂತಹ ಆಡಿಯೋ ಲೈಕ್ ತುಂಬಾ ಕಮ್ಮಿ ಇದೆ, ಲೌಡ್ ಇಲ್ಲ. ಬಟ್ ಕ್ಲಾರಿಟಿ ಚೆನ್ನಾಗಿದೆ ಮತ್ತು ಬೇಸ್ ಎಫೆಕ್ಟ್ ಇದರಲ್ಲಿ ಚೆನ್ನಾಗಿದೆ ಅಂತ ಅನಿಸ್ತು. ಇಷ್ಟಲ್ಲೇ ಇದರಂತ ಫಿಂಗರ್ ಪ್ರಿಂಟ್ ಕೂಡ ನೋಡ್ಕೋಬಹುದು. ನಾನು ಜಸ್ಟ್ ಟಚ್ ಮಾಡ್ತಾ ಇದ್ರೆ ಸಾಕು. ಓಕೆ, ಎಸ್. ಕೆಲವೊಂದು ಟೈಮ್ ಅಂತೂ ಇನ್ಸ್ಟಂಟ್ಲಿ ಅನ್ಲಾಕ್ ಆಗುತ್ತೆ. ಬಟ್ ಸೌಂಡ್ ಮೊದಲು ಬರುತ್ತೆ, ಆಮೇಲೆ ಸ್ಕ್ರೀನ್ ಆನ್ ಆಗುತ್ತೆ. ಇಲ್ಲಿ ಹತ್ರ 1 ಸೆಕೆಂಡ್ ಟೈಮ್ ತಗೊಳುತ್ತೆ. ಬಟ್ ನಾನು A54 ಅಲ್ಲಿ ನೋಡ್ಕೊಂಡಿದ್ದೆ, ಸ್ಯಾಮ್ಸಂಗ್ A54 ಅಲ್ಲಿ ಸೇಮ್ ಅದೇ ರೇಂಜ್ ಸ್ಪೀಡ್ ಅಲ್ಲಿ ಅನ್ಲಾಕ್ ಆಗ್ತದೆ. ನಿಮ್ಮಲ್ಲಿ ತುಂಬಾ ಜನ ನಮ್ಮ ವಿಡಿಯೋಸ್ ನೋಡಿದಾಗ ಕ್ಯಾಮ್ರಾ ಬಗ್ಗೆ ಸ್ವಲ್ಪ ಡೀಪ್ ಇನ್ಫಾರ್ಮೇಶನ್ ಇರುತ್ತೆ. ನಾವು ಜಾಸ್ತಿ ಇಂಟ್ರೆಸ್ಟ್ ಇದ್ರು, ನಾನು ತುಂಬಾ ಟ್ರೈ ಮಾಡ್ತೀನಿ, ತುಂಬಾ ಲೈಕ್ ಫೋಟೋಸ್ಗಳನ್ನ ತೆಗಿತೀನಿ. ಸೊ ಇದೊಂಥರ ನನಗೆ ಇಷ್ಟ ಆಗುತ್ತೆ. ಸೊ ಈ ಫೋನಲ್ಲಿ 50 ಮೆಗಾಪಿಕ್ಸೆಲ್ ಮೇನ್ ಸೆನ್ಸರ್ ಮತ್ತೊಂದು 2 ಮೆಗಾಪಿಕ್ಸೆಲ್ ಸೆನ್ಸರ್ ಏನೋ ಕೊಟ್ಟವ್ರೆ. ಇದು ಯಾವುದಕ್ಕೂ ಯೂಸ್ ಆಗೋದಿಲ್ಲ. ಮೇನ್ಲಿ ಇಲ್ಲಿ ಅಲ್ಟ್ರಾ ವೈಡ್ ಒಂದು ಮಿಸ್
ಮಿಕ್ಸಿಂಗ್ ಇದೆ. ನೀವು ಇಲ್ಲಿ ಸ್ಕ್ರೀನ್ ಮೇಲೆ ಫೋಟೋಸ್ಗಳನ್ನ ನೋಡ್ಕೋಬಹುದು. ಸೊ ಇಲ್ಲಿ ಎಲೆ, ಗಿಡ, ಮರ, ಬಳ್ಳಿ, ಸೊ ಬೇರೆ ಬೇರೆ ಹಣ್ಣುಗಳ ಫೋಟೋಗಳು ತೆಗೆದಿದ್ದೀನಿ. ಸೊ ಇಲ್ಲಿ ಕಲರ್ಸ್ಗಳು ಮತ್ತು ಏನೊಂದು ಫೋಟೋ ನೋಡ್ತಾ ಇದ್ವಿ, ಇದೊಂದು ನ್ಯಾಚುರಲ್ ಅಂತ ಎಕ್ಸಾಕ್ಟ್ ಕಲರ್ ನ ತೋರಿಸುತ್ತೆ. ಸೊ ಇದೇ ಸ್ಯಾಮ್ಸಂಗ್ ಫೋನ್ ಇಷ್ಟ ಆಗುತ್ತೆ. ಇನ್ನು ಫೇಸಸ್ ಹೋದ್ವಿ ಅಂತಂದ್ರೆ ಇಲ್ಲಿಯ ಸ್ಕಿನ್ ಟೋನ್ ಕೂಡ ಜಾಸ್ತಿ ಓವರ್ ಬ್ರೈಟರ್ ಚೈನೀಸ್ ಫೋನ್ಸ್ ಫೀಲ್ ಕೊಡಲ್ಲ ಮತ್ತು ತುಂಬಾ ಸ್ಯಾಚುರೇಟ್ ಅಂತ ಅನ್ಸಲ್ಲ. ಇನ್ನು ಪೋರ್ಟ್ರೇಟ್ ಹೋದ್ವಿ ಅಂತಂದ್ರೆ ಈ ಪ್ರೈಸ್ ರೇಂಜ್ ಅಲ್ಲಿ ಒಂದು ಬೆಸ್ಟ್ ಪೋರ್ಟ್ರೇಟ್ ಫೋಟೋಸ್ ನೋಡ್ತಾ ಇದ್ದೀನಿ. ಬಟ್ ಕೆಲವೊಂದು ಟೈಮ್ ಸೈಡ್ ಎಡ್ಜಸ್ ನ ಬಿಟ್ಟು ಬಿಡುತ್ತೆ. ಬಟ್ ಸ್ಟಿಲ್ ನಾನು ಈ ಪ್ರೈಸ್ ರೇಂಜ್ ಅಲ್ಲಿ ಈ ಎಕ್ಸ್ಪೆಕ್ಟೇಷನ್ಸ್ ಗಳನ್ನ ಇಟ್ಕೊಂಡಿರಲಿಲ್ಲ. ಇನ್ನು ಇದರಿಂದ ಪ್ರೊಸೆಸರ್ ಅಲ್ಲಿ ನಾವು 4K ರೆಕಾರ್ಡ್ ನ ಮಾಡುವಂತ ಸಾಧ್ಯತೆ ಇದು ಹೊಂದಿಲ್ಲ. ಇಲ್ಲಿ 1080p 30 FPS ನ ರೆಕಾರ್ಡ್ ಮಾಡ್ಕೋಬಹುದು. ಸ್ಯಾಂಪಲ್ ನೋಡ್ಕೊಂಬನ್ನಿ. ಓಕೆ, ನಾವು ಗಿಡದ ಕೆಳಗಡೆ ನಿಂತ್ಕೊಂಡು ನೆರಳಲ್ಲಿ ವಿಡಿಯೋ ಮಾಡ್ತಾ ಇದ್ವಿ. ಸದ್ಯಕ್ಕೆ ಬಿಸಿಲಲ್ಲಿ ಹೋಗಿ ಫೋಕಸಿಂಗ್ ನೋಡೋಣ. ಎಸ್, ಫೋಕಸಿಂಗ್ ಕೂಡ ಚೆನ್ನಾಗಿದೆ. ಅರ್ಧ ನೆರಳು ಅರ್ಧ ಬಿಸಿಲಿದ್ರು ಕೂಡ ನಮ್ಮ ಮಾವಿನಕಾಯಿ ಹಣ್ಣು ಆಗ್ತಾ ಇದೆ ಫ್ರೆಂಡ್ಸ್, ನೋಡ್ಕೋಬಹುದು. ಫೋಕಸಿಂಗ್ ಸ್ವಲ್ಪ ಟೈಮ್ ತಗೊಳ್ತು. ಈ ಸಲ ಇವನ್ ಸ್ಟೆಬಲೈಸೇಷನ್ಗೆ ಹೋದ್ವಿ ಅಂತ ಅಂದರೆ ಎಸ್, ಇಲ್ಲಿ ಕೂಡ ಒಂದು ಒಳ್ಳೆ ಸ್ಟೆಬಲೈಸೇಷನ್ ಇದೆ. ಇನ್ನು ಡೈರೆಕ್ಟ್ಲಿ ನೆರಳಲ್ಲಿ ಹೋಗೋಣ. ಎಸ್, ನೆರಳು ಕೂಡ ಕಲರ್ ಅಡ್ಜಸ್ಟ್ಮೆಂಟ್ ಚೆನ್ನಾಗಿದೆ. ಇನ್ನು ಇದರಿಂದ ಸೆಲ್ಫಿ ಕ್ಯಾಮ್ರಾ 13 ಮೆಗಾ ಪಿಕ್ಸೆಲ್ ಕೊಡ್ತಾ ಇದ್ದಾರೆ. ಸೊ ಇಲ್ಲಿಂದ ಕ್ಲಾರಿಟಿ ಕಲರ್ಸ್ಗೆಲ್ಲ ತುಂಬಾ ಇಷ್ಟ ಆಯ್ತು ನನಗೆ. ಸೊ ನಾನು ಪೋರ್ಟ್ರೇಟ್ ಫೋಟೋಸ್ಗಳನ್ನ ಕೂಡ ತೆಗೆದೆ. ಸೊ ಇಲ್ಲಿಂದ ಕಲರ್ಸ್ ಮತ್ತು ನ್ಯಾಚುರಲ್ ಅಂತ ಫೋಟೋ ಕೂಡ ಐತೆ. ಇದೇ ಸ್ಕಿನ್ ಟೋನ್ ನನಗೆ ತುಂಬಾ ಇಷ್ಟ ಆಗುತ್ತೆ. ಇಷ್ಟೆಲ್ಲ ಈ ಫೋನಲ್ಲಿ ಕೂಡ ನೀವು 1080p 30 FPS ಅಲ್ಲಿ ರೆಕಾರ್ಡ್ ಮಾಡಬಹುದು. ಸ್ಯಾಂಪಲ್ ನೋಡ್ಕೊಂಬನ್ನಿ. ಸೊ ಈ ರೆಕಾರ್ಡ್ ನೋಡ್ತಾ ಇದ್ರೆ ಇದು ಬಿಸಿಲಲ್ಲಿ ಎಕ್ಸಾಕ್ಟ್ಲಿ 12 ಗಂಟೆಗೆ ಟೆಸ್ಟ್ ಮಾಡ್ತಾ ಇದ್ವಿ. ಸೊ ಬಿಸಿಲು ಬಂದ ತಕ್ಷಣ ಕಲರ್ಸ್ಗಳನ್ನ ನೋಡ್ಕೋಬಹುದು. ಎಕ್ಸಾಕ್ಟ್ಲಿ ಅದೇ ರೀತಿಯಾಗಿದೆ, ಏನು ಲೈಕ್ ಚೇಂಜಸ್ಗಳಿಲ್ಲ. ಬಟ್ ಸ್ವಿಚ್ ಮಾಡಿದಾಗ ಏನು ಚೇಂಜಸ್ ಇಲ್ಲ. ಸೊ ಕೆಲವೊಂದು ಫೋನ್ಸ್ಗಳು ತುಂಬ ಬ್ರೈಟ್ನೆಸ್ ಮತ್ತು ಕಮ್ಮಿ ಆಗುತ್ತೆ. ಸೊ ಮತ್ತೆ ಪುನಃ ನೆರಳು ಹೋದಾಗ ಎಸ್, ಆ್ಯಸ್ ಯೂಶುವಲಿ ಕಲರ್ಸ್ಗಳನ್ನ ಚೆನ್ನಾಗಿ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ. ಇಷ್ಟ ಆಯಿತು. ಒಟ್ಟಾರೆ ನನಗೆ ಈ ಫೋನ್ ಅಂತ ಕ್ಯಾಮ್ರಾ ತುಂಬ ಸಖತ್ತಾಗಿದೆ ಅಂತ ಹೇಳ್ತಾ ಇಲ್ಲ. ಸೊ ನಾನು ಗುಡ್ ಒಂದು ಅವರೇಜ್ ಕ್ಯಾಮ್ರಾಕ್ಕಿಂತ ಒಂದು ಸ್ವಲ್ಪ ಚೆನ್ನಾಗಿದೆ ಅಂತ ಈ ಫೋನ್ ಅಂತ ಎಕ್ಸ್ಪೀರಿಯನ್ಸ್ನ ಕಂಡೆ. ಇನ್ನು ಈ ಫೋನ್ ಅಂತ ಸಾಫ್ಟ್ವೇರ್ ಇನ್ಫಾರ್ಮೇಷನ್ ಹೋಗಬೇಕಾದ್ರೆ ಇದರಲ್ಲಿ ಲೇಟೆಸ್ಟ್ One UI 4.1 ನೋಡ್ತಾ ಇದ್ವಿ. ಸೊ ಸ್ಯಾಮ್ಸಂಗ್ನ UI ನಿಮಗೆಲ್ಲ ಗೊತ್ತಿದೆ, ಲೈಕ್ ಒಂಥರ ಅಡಿಕ್ಷನ್ ಇದೆ. ಸೊ ಅದನ್ನ ಸ್ಯಾಮ್ಸಂಗ್ ಯೂಸ್ ಮಾಡಿದವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಸೊ ಇಲ್ಲಿ ಕಂಪ್ಲೀಟ್ಲಿ ಬ್ಲಾಟ್ ವೇರ್ಸ್ ಫ್ರೀ ಇದೆ. ಸ್ನ್ಯಾಪ್ಚಾಟ್ ಒಂದನ್ನ ಕೊಡಿದ್ರೆ ಅದನ್ನು ಕೂಡ ಅನ್ಇನ್ಸ್ಟಾಲ್ ಮಾಡಿದೆ. ಇಷ್ಟಲ್ಲದೆ ಅಂತ ಇರುವಂಥ ಯೂಸೇಜ್ ಎಕ್ಸ್ಪೀರಿಯನ್ಸ್, ಬ್ರ್ಯಾಂಡ್ ಯೂಸೇಜ್ ಮತ್ತು ಟಚಸ್ ಇರುವಂಥ ಫೀಲ್ ಸಖತ್ ಇಷ್ಟ ಆಗುತ್ತೆ. ಎವನ್ ಔಟ್ ಆಫ್ ದ ಬಾಕ್ಸ್ Android 13 ನೋಡ್ತಾ ಇದ್ವಿ. ಬ್ರ್ಯಾಂಡ್ ವಾರಂಟಿ ಪ್ರಕಾರ 2 ವರ್ಷಗಳ ನಿಮಗೆ OS ಅಪ್ಡೇಟ್ ಕೊಡ್ತಾ ಇದ್ದಾರೆ ಮತ್ತು 4 ವರ್ಷಗಳ ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ ಕೂಡ ಕೊಡ್ತಾ ಇದ್ದಾರೆ. ಇಷ್ಟಲ್ಲದೆ ಸ್ಯಾಮ್ಸಂಗ್ ಪೇ LI ಫೀಚರ್ಸ್ಗಳು ಬೇರೆ ಫೋನ್ಸ್ಗಳು ಸಿಗಲ್ಲ. ಸೊ ಇಲ್ಲಿ ಸೆಕ್ಯೂರ್ ಆಗಿ ನಿಮ್ಮ ಪೇಮೆಂಟ್ಸ್ಗಳನ್ನೆಲ್ಲ ಸ್ಯಾಮ್ಸಂಗ್ ಮೇಲೆ ಭರವಸೆ ಇಟ್ಕೊಂಡು ಯೂಸ್ ಮಾಡ್ಕೋಬಹುದು. ಸ್ಯಾಮ್ಸಂಗ್ ನಾಕ್ಸ್ ಇದೆಯಲ್ಲ ಹುಡುಕಿದೆ, ಬಟ್ ಎಲ್ಲೂ ಸಿಗಲಿಲ್ಲ. ಇನ್ನು ಸ್ಟೋರೇಜ್ ಅಲ್ಲಿ LPDDR4X ಜೊತೆಗೆ UFS 2.2 ನೋಡ್ತಾ ಇದ್ವಿ. ಇದೇ ಪ್ರೈಸ್ ರೇಂಜ್ ಅಲ್ಲಿ ಸೇಮ್ Realme C55 ಲಾಂಚ್ ಮಾಡಿದ್ರು. ಈ MMC ಸ್ಟೋರೇಜ್ ನ ಕೊಟ್ಟಿದ್ರು. ಸದ್ಯಕ್ಕೆ ಚೈನೀಸ್ ಬ್ರ್ಯಾಂಡ್ಸ್ ಗಳಿಗೆ ಲೈಕ್ ಕಾಂಪಿಟೇಷನ್ ಸಲುವಾಗಿ ಸ್ಯಾಮ್ಸಂಗ್ ಕೂಡ ಓದಾಡ್ತಾ ಇದೆ. ಒಳ್ಳೆ ಫೀಚರ್ಸ್ ಗಳನ್ನ ಕೊಡ್ತಾ ಇದಾರೆ ಅಂತ ನಾವಿಲ್ಲಿ ತಿಳ್ಕೊಬಹುದು. ಇನ್ನು ಮತ್ತೊಂದು ಸ್ಯಾಮ್ಸಂಗ್ ಕಂಜೂಸಿ ಮಾಡಲಪ್ಪ ಅಂತಂದ್ರೆ ಅದು 5G ಬ್ಯಾಂಡ್ಸ್ಗಳು. ಸೊ ಇದರ ಮಿಡ್ ಎಂಡ್ ಫೋನ್ಸ್ಗಳಾಗಿರಲಿ 15,000 ರೂಪಾಯಿ ಆಗಲಿ 20-34,000 ರೂಪಾಯಿ ಇಲ್ಲ, ಎಲ್ಲ 5G ಬ್ಯಾಂಡ್ಸ್ನ ಕೊಡ್ತಾ ಇದ್ದಾರೆ. ಸೊ ಅದನ್ನ ಬಜೆಟ್ ಕ್ಯಾಟಗರಿ ಕಡೆ ಬೇರೆ ಬ್ಯಾಂಡ್ಸ್ ಕಂಪೇರ್ ಮಾಡಿದ್ರೆ 13 ಬ್ಯಾಂಡ್ಸ್ಗಳನ್ನ ಯಾರು ಕೊಡಲ್ಲ, ಬಟ್ ಸ್ಯಾಮ್ಸಂಗ್ ಕೊಡ್ತಾ ಇದೆ. ಇನ್ನು ಈ ಫೋನ್ ಅಂತ ಪ್ರೊಸೆಸರ್ ಹೋದ್ವಿ ಅಂತ ಅಂದ್ರೆ ಇದು ಆಫೀಸ್ ಅಂತ ಸ್ಯಾಮ್ಸಂಗ್ Exynos 1330 ನೋಡ್ತಾ ಇದ್ವಿ. ಇದು 5 ನ್ಯಾನೋಮೀಟರ್ ನ ಚಿಪ್ಸೆಟ್ ಆಗಿದೆ. ಇದು ಸ್ನ್ಯಾಪ್ಡ್ರ್ಯಾಗನ್ 695 ಗಿಂತ ಒಂದು ಬೆಸ್ಟ್ ಪ್ರೊಸೆಸರ್ ತಗೋಬಹುದು. ಸೊ ನಾನು ಇದರಲ್ಲಿ ಲೈವ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ನೋಡ್ಕೊಂಡಿದ್ದೀನಿ. ಒಂದ್ಸರ್ತಿ ಈ ಎಕ್ಸ್ಪೀರಿಯನ್ಸ್ ನೋಡ್ಕೊಂಡ್ ಬನ್ನಿ. ಹೌದು ಫ್ರೆಂಡ್ಸ್, ಅದಾಗ ನಾವು ಅಸಲಿ ಗೇಮ್ ಟೆಸ್ಟ್ ಮಾಡಿದ್ವಿ. ಸೊ ಎಲ್ಲ ಸೆಟ್ ಆಗಿದೆ, ಲೆಟ್ಸ್ ಗೋ. ನಾನೇ 7ನೇ ನಂಬರ್ ಅಂತ ಗುರು. ನಡೆಯೋ ಮಗನ ಸೈಡ್ಗೆ 8ನೇ ನಂಬರ್ ಅಂತೆ. ಆಕ್ಸಿಡೆಂಟ್ ಒಂದು ಮಾಡೋಣ ಈಗ. ಓಹೋ ಫ್ರೆಂಡ್ಸ್, ಎಸ್ ಹೋದ ಮಗ 6ನೇ ನಂಬರ್ ನಿಂದ ಹಾಕಿದ್ವಿ. ಕ್ರೇಜಿ ಪವರ್ ಬಂದ್ಬಿಡ್ವೆ ನಮ್ಮ ಕಾರ್ಗೆ. ನೈಸ್ ನೋಡಿ. ಓ ಮೈ ಗಾಡ್, 1ನೇ ನಂಬರ್ನು ಕೂಡ ಹೊಗೆ ಹಾಕ್ತಿದ್ವಿ. ಎಸ್, ರಜೆಲ್ಲ ಸಖತ್ತಾಗಿದೆ. ಎಕ್ಸ್ಪೀರಿಯನ್ಸ್ ಮಾತ್ರ ಚೆನ್ನಾಗಿ ಕಾಣಿಸ್ತಾ ಇದೆ. ಬಟ್ ಡಿಸ್ಪ್ಲೇ ಒಂದು ಸ್ವಲ್ಪ ದೊಡ್ಡದಾಗಿರ್ತಿತ್ತಪ್ಪ ಅಂತಂದರೆ ಇನ್ನಷ್ಟು ಗೇಮಿಂಗಲ್ಲಿ ಫುಲ್ ಮಜಾ ಬರ್ತಿತ್ತು. ಬಟ್ ಎಕ್ಸ್ಪೀರಿಯನ್ಸ್ ಇಸ್ ಗುಡ್. ತುಂಬ ಡಾರ್ಕರ್ ಆಗಿರೋಂಥ ತುಂಬ ಡಿಸ್ಪ್ಲೇ. ಮತ್ತೊಂದು ಸರ್ತಿ ರೌಂಡು ಕ್ರೇಜಿ ಮೆನ್. ನಡೆಯೋ ಮಗನೇ, ಬಿಟ್ಬಿಡ್ತೀವಾ? ಓ ಮೈ ಗಾಡ್, ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಮಾತ್ರ ಸಖತ್ತಾಗಿದೆ. ಗೇಮ್ ಕೂಡ ಸಖತ್ತಾಗಿದೆ. ಬಟ್ ಡಿಸ್ಪ್ಲೇ ಇನ್ನೊಂದು ಸ್ವಲ್ಪ ಚೆನ್ನಾಗಿರ್ತಿತ್ತಪ್ಪ ಅಂದರೆ ಸಖತ್ತಾಗಿರ್ತಿತ್ತು. ಅವನ್ ಇದರಲ್ಲಿ 122 ಸ್ಕ್ರೀನ್ ರಿಫ್ರೆಶ್ ಇರ್ತಂದ್ರೆ ಇನ್ನಷ್ಟು ಒಳ್ಳೆ ಗೇಮ್ ಪ್ಲೇ ಎಕ್ಸ್ಪೀರಿಯನ್ಸ್ ಸಿಕ್ತಿತ್ತು. ಬಟ್ ನಾನು ಹ್ಯಾಪಿ ಇದ್ದೀನಿ. ಬಾಕಿ ಅಂತದ್ದು ಸ್ಕೋರ್ ಎಲ್ಲ ಚೆಕ್ ಮಾಡಿದೆ. ಹತ್ರ 4,04,000 ಹತ್ರ ಈ ರೇಂಜ್ನಲ್ಲಿ ನೋಡ್ಕೊಂಡ್ವಿ. ಇಷ್ಟಲ್ಲೇ CPU ಥ್ರಾಟಲ್ ಟೆಸ್ಟ್ ಕೂಡ ಮಾಡ್ಕೊಂಡೆ. ಸೊ ಇಲ್ಲಿ ಸ್ವಲ್ಪ ಥ್ರಾಟಲ್ ಲೆವೆಲ್ ಏನಿದೆ ಡೌನ್ ಹೋಗ್ತಾ ಮತ್ತೆ ಎಂಡ್ ಅಲ್ಲಿ ಅಪ್ ನೋಡಿದ್ವಿ. ಸೊ ಈ ಎಕ್ಸ್ಪೀರಿಯನ್ಸ್ ಮತ್ತು ಫೋನ್ನ ಯೂಸೇಜ್ ಅಲ್ಲಿ ಪರ್ಫಾರ್ಮೆನ್ಸ್ ಏನಿದೆ, ಈ 13,000 ರೂಪಾಯಿ ಅಥವಾ 14,000 ರೂಪಾಯಿಗೆ ಒಂದು ಬೆಸ್ಟ್ ಪರ್ಫಾರ್ಮಿಂಗ್ ಫೋನ್ ಅಂತ ಅಂದ್ರೆ ನಾನು ಸ್ಯಾಮ್ಸಂಗ್ ಬ್ರ್ಯಾಂಡ್ ನ ತಲೆಯಲ್ಲಿ ಇಟ್ಕೊಂಡು ಈ ವಿಷಯನ ಹೇಳ್ತಾ ಇದ್ದೀನಿ.
ಬಾಕಿ ಇದಕ್ಕಿಂತ ಬೆಸ್ಟ್ ಫೀಚರ್ ಮತ್ತು ಬೆಸ್ಟ್ ಪ್ರೊಸೆಸರ್ ಅಂತ ಫೋನ್ಸ್ಗಳು ಕೂಡ ಇದೆ. ಬಟ್ ಸ್ಯಾಮ್ಸಂಗ್ ನಂಬಿಕೆ ಇಟ್ಟುಕೊಂಡು ನಾನು ಈ ಫೋನ್ ಯೂಸ್ ಮಾಡಿದಾಗ ಒಂದು ಲೆವೆಲ್ ಚೆನ್ನಾಗಿದೆ. ಇದ್ರಂತ ಪ್ರೊಸೆಸರ್ 5 ನ್ಯಾನೋಮೀಟರ್ ಇರೋದ್ರಿಂದ ಒಂದು ಪವರ್ ಎಫಿಷಿಯಂಟ್ ಪ್ರೊಸೆಸರ್ ಅಂತ ನನಗನ್ಸುತ್ತೆ. ಇದು ಕೋರೆದಾಗಿ ಇದು ಕೂಡ ಮಾನ್ಸ್ಟರ್ ಬ್ಯಾಟರಿ ಒಳಗೆ ಬಂದಿದೆ. 6000 mAh ಬ್ಯಾಟರಿಯೊಂದಿಗೆ 25 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಆಗುತ್ತೆ. ಯೂಶುವಲಿ 30,000-40,000 ಏನು ಫೋನ್ಸ್ ನೋಡಿದ್ವಿ ಅದ್ರಲ್ಲಿ ಮಾತ್ರ 25 ವ್ಯಾಟ್ ಸಪೋರ್ಟ್ ಆಗುತ್ತೆ. ಬಟ್ ಇದಕ್ಕೂ 25 ವ್ಯಾಟ್ ಸಪೋರ್ಟ್ ಕೊಡ್ತಾ ಇದ್ದಾರೆ. ಬಟ್ ಯಾವುದೇ ಕೇಬಲ್ಸ್ ಕೊಡ್ತಿದ್ದಾರೆ, ಇದನ್ನ ಬಿಟ್ಟರೆ ನಿಮ್ಮ ಪವರ್ ಅಡಾಪ್ಟರ್ ಸಿಗಲ್ಲ. ಇದಕ್ಕೆ ಎಕ್ಸ್ಟ್ರಾ ದುಡ್ಡು ಕೊಟ್ಟು ತಗೊಳ್ಬೇಕಾಗುತ್ತೆ. ಬಟ್ ಒಂದು ಅಡ್ವಾಂಟೇಜಸ್ ಅಂತಂದ್ರೆ 6000 mAh ಬ್ಯಾಟರಿ ಇರೋದ್ರಿಂದ ನೀವು ಇದನ್ನ ಎಷ್ಟೇ ಹೆವಿ ಆಗಿ ಯೂಸ್ ಮಾಡಿದ್ರು 1.5 ಅಥವಾ 2 ದಿವಸ ಆರಾಮಾಗಿ ಫೋನ್ ಯೂಸ್ ಮಾಡಬಹುದು. ಸೊ ಪವರ್ ಎಫಿಷಿಯಂಟ್ ಪ್ರೊಸೆಸರ್ 5 ನ್ಯಾನೋಮೀಟರ್ ಚಿಪ್ ಇರೋದ್ರಿಂದ ಇದೊಂದು ಬ್ಯಾಟರಿ ಬಾಳಿಕೆನಲ್ಲಿ ಒಂದು ಬೀಸ್ಟ್ ಫೋನ್ ಅಂತ ನಾನು ಕರಿಬಲ್ಲೆ. ಕೊನೆಯದಾಗಿ ನನ್ನ ಪ್ರಾಮಾಣಿಕ ಅನಿಸಿಕೆಗಳಪ್ಪ ಅಂತಂದ್ರೆ ನಾನು ಈ ಚೈನೀಸ್ ಬ್ರ್ಯಾಂಡ್ಗಿಂತ ಸ್ವಲ್ಪ ಸ್ಯಾಮ್ಸಂಗ್ ಬ್ರ್ಯಾಂಡ್ ಮೇಲೆ ನಂಬಿಕೆ, ಇದರಂತ ಯೂಸೇಜ್, ಬ್ರ್ಯಾಂಡ್ ಎಕ್ಸ್ಪೀರಿಯನ್ಸ್, ನಾನೊಂದು ಒಳ್ಳೆ ಫೋನ್ ಯೂಸ್ ಮಾಡ್ತಿದ್ದೀನಿ ಅನ್ನೋ ಫೀಲಿಂಗ್ಸ್ಗಳಿವೆ. ಬಟ್ ಚೈನೀಸ್ ಬ್ರ್ಯಾಂಡ್ಸ್ಗಳಲ್ಲಿ ರೆಡ್ಮಿ, ರಿಯಲ್ಮಿ 13-14 ಸಾವಿರ ರೂಪಾಯಿ ಏನು ಫೀಚರ್ಸ್ಗಳು ಕೊಡ್ತಾ ಇದ್ದಾರೆ. ಕೆಲವೊಂದು ಡಿಸ್ಪ್ಲೇನಲ್ಲೆಲ್ಲ ಕಾಂಪ್ರಮೈಸ್ ಮಾಡಿದೆ ಸ್ಯಾಮ್ಸಂಗ್. ಬಟ್ ಸ್ಟಿಲ್ ನನಗಿದು ಕಾರ್ಡ್ ಆಫರ್ ಒಂದಿಗೆ 13,500 ರೂಪಾಯಿ ಸಿಗ್ತದೆ. ಇನ್ಕ್ಲೂಡಿಂಗ್ ನೀವು 14,000 ರೂಪಾಯಿ ಸಿಕ್ಕರು ಕೂಡ ನಾನು ಆ ಫೋನ್ಸ್ಗಳಿಗಿಂತ ಇದರಿಂದ ಯೂಸೇಜ್ ಎಕ್ಸ್ಪೀರಿಯನ್ಸ್ ಮತ್ತೊಂದು ಸೆಕ್ಯೂರ್ ಆಗಿರುವಂತಹ ಫೋನ್ ಅಂತ ಹೇಳಬಲ್ಲೆ. ಸೊ ಡೆಫಿನೆಟ್ಲಿ ನೀವು ಬ್ರ್ಯಾಂಡ್ ಯೂಸೇಜ್ಗೆ ಬ್ರ್ಯಾಂಡ್ ಲವರ್ ಇದ್ದೀರಾ, ಅದರಲ್ಲಂತೂ ಸ್ಯಾಮ್ಸಂಗ್ ನೋಡ್ತಿದ್ದೀರಾ ಅಂತಂದ್ರೆ ಕಣ್ಣು ಮುಚ್ಕೊಂಡು ಈ ಫೋನನ್ನ ತಗೊಳ್ಬಹುದು. ಸೊ ಒಂದ್ಸರ್ತಿ ನಿಮ್ಮ ಪ್ಯಾರೆಂಟ್ಸ್ಗಾಗಿರ್ಲಿ ಅಥವಾ ನೀವೇ ಈ ಬಜೆಟ್ ಕ್ಯಾಟಗರಿ ಹುಡುಕ್ತಿದ್ದೀರಾ 5G ಫೋನ್ ಅಂತಂದ್ರೆ ಡೆಫಿನೆಟ್ಲಿ ಸ್ಯಾಮ್ಸಂಗ್ F14 ಇದೊಂದು ಬೆಸ್ಟ್ ಆಪ್ಷನ್ ಆಗಿದೆ. ಸೊ ಇದನ್ನ ನೀವು ಪರ್ಚೇಸ್ ಮಾಡಬಹುದು. ಬಾಕಿ ನಿಮ್ಮ ಒಪಿನಿಯನ್ ಆದ್ರೂ ಹೇಳಿ. ಲೈಕ್ ನಿಮಗೆ ಬೇಡ, ನನಗೆ ವ್ಯಾಲ್ಯೂ ಫಾರ್ ಮನಿ ಲೈಕ್ ಚೈನೀಸ್ ಫೋನ್ಸ್ಗಳೇ ಬೇಕು ಅಥವಾ ಸ್ಯಾಮ್ಸಂಗ್ ಅಲ್ಲಿರೋ ಮಜಾನೇ ಬೇರೆ ಇರುತ್ತೆ, ನಾನು ಹೇಳ್ತಿರುವಂತ ನನ್ನ ಎಕ್ಸ್ಪೀರಿಯನ್ಸ್, ನನ್ನ ಅನಿಸಿಕೆಗೆ ನೀವು ಹೊಂದಾಣಿಕೆ ಒಳಗಾಗ್ತಿದ್ದೀರಾ ಅಂತಂದ್ರೆ ಕಮೆಂಟ್ ಮಾಡಿ. ನಾನು ಅದನ್ನ ರಿಪ್ಲೈ ಮಾಡಿ ನಾನು ಟ್ವೀಟ್ ಮಾಡಕ್ ಕೂಡ ಟ್ರೈ ಮಾಡ್ತೀನಿ. ಸಿನಿಮಾದಲ್ಲಿ ನಮಸ್ಕಾರ.